ನೀವು ಸ್ಮಾರ್ಟ್ ಆಗಿ ರೀಸ್ಟಾಕ್ ಮಾಡಿದ್ರೆ ಮನಿ ಕೂಡ ಸೇವ್ ಮಾಡ್ಬೋದು. ಮೋಸ್ಟ್ ಈ ಪ್ರಾಡಕ್ಟ್ಸ್ ನ 3 years ಇಂದ 5 years ಇಂದ ನಾನು ಯೂಸ್ ಮಾಡ್ತಾನೆ ಇದ್ದೀನಿ. ಇದು ರೀಸ್ಟಾಕ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಐ ಆಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನೀವು thumbnail ಅಲ್ಲಿ ನೋಡಿರೋ ಹಾಗೆ ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ನ ತೋರಿಸ್ತೀನಿ. ಇದು ಇವಾಗ ಜಸ್ಟ್ ನಾನು ತೋರಿಸ್ತಾರೆ ಎಲ್ಲಾ ಪ್ರಾಡಕ್ಟನ್ನು ಜಸ್ಟ್ ಒಂದೇ ಒಂದು ದಿವಸ ಅಥವಾ 2 days ಯೂಸ್ ಮಾಡಿ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಈ ಪ್ರಾಡಕ್ಟ್ಸ್ ನ 3 years ಇಂದ 5 years ಇಂದ ನಾನು ಯೂಸ್ ಮಾಡ್ತಾನೆ ಇದ್ದೀನಿ. ದೀಸ್ ಆರ್ ದ OG ಪ್ರಾಡಕ್ಟ್ಸ್ ಇನ್ ಮೈ ವ್ಯಾನಿಟಿ ಅಂತಾನೆ ಹೇಳ್ಬೋದು. ಅಂಡ್ ನೀವೇನಾದ್ರೂ ಈಗ ರೀಸೆಂಟ್ ಆಗಿ ಏನಾದ್ರು ಸ್ಕಿನ್ ಕೇರ್ ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಅಥವಾ ಏನಾದ್ರು ಒಳ್ಳೆ ಪ್ರಾಡಕ್ಟ್ಗೆ ಅಪ್ಗ್ರೇಡ್ ನ ನೋಡ್ತಾ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಐ ಆಮ್ ಡ್ಯಾಮ್ ಶೋರ್ ಯು ಗೈಸ್ ಗೋನಾ ಗೆಟ್ ಅ ಗುಡ್ ರೆಕಮೆಂಡೇಶನ್. ಇದು ರೀಸ್ಟಾಕ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಮೆಝಾನ್ ಅಲ್ಲಿ ಸೇಲ್ ನಡೀತಾ ಇದೆ. ಸೊ ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ನ ರೀಸ್ಟಾಕ್ ಮಾಡಕ್ಕಿದೆ ಅಂದ್ರೆ ಬೇಗ ಹೋಗಿ ಯಾವ ಪ್ರಾಡಕ್ಟ್ ಬೇಕು ಅಂತ ಕಾರ್ಟಲ್ಲಿ ಹಾಕೊಂಡು ಈಗಲೇ ಬೈ ಮಾಡಿ, ಸೊ ದಟ್ ನಿಮ್ಗೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ನನ್ನ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಈ ಸಿಂಪಲ್ ಫೇಸ್ ವಾಶ್. ಇದನ್ನಂತೂ ನೀವು ನಾನು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತೀರ, ಲಾಂಗ್ ಫಾರ್ಮ್ ವಿಡಿಯೋಸ್, ಶಾರ್ಟ್ ಫಾರ್ಮ್ ವಿಡಿಯೋಸ್ ಎಲ್ಲ ಕಡೆ ಫೀಚರ್ ಮಾಡ್ಬಿಟ್ಟಿದ್ದೀನಿ ಬಿಕಾಸ್ ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಡೇ 1 ಇಂದ ನನ್ನ ವ್ಯಾನಿಟಿಲಿ ಇದೆ. ಮೇ ಬಿ ಇದನ್ನ ನಾನು ಒಂದು 5-6 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಲೈಕ್ ನನ್ನ ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದಾಗ ನಂಗೆ ತುಂಬಾನೇ ಬ್ರೇಕ್ಔಟ್ಸ್ ಆಗ್ತಾ ಇತ್ತು. ಆ ಟೈಮಲ್ಲಿ ನಾನು ಸಿಂಪಲ್ ಫೇಸ್ ವಾಶ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಅದನ್ನ ತುಂಬಾ ಲೈಕ್ ಬ್ರೇಕ್ಔಟ್ಸ್ ಎಲ್ಲಾನು ಕ್ಲಿಯರ್ ಮಾಡೋದಕ್ಕೆ ಇದೆ ನನಗೆ ಜಾಸ್ತಿ ಹೆಲ್ಪ್ ಆಗಿದ್ದು ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಯಾವಾಗಲೂ ಫೇಸ್ ವಾಶ್ ಅಂದಿದ ತಕ್ಷಣ ಈ ಫೇಸ್ ವಾಶ್ನೇ ನಾನು ರೆಕಮೆಂಡ್ ಮಾಡ್ತಾ ಇರ್ತೀನಿ. ಸೊ ನಾಟ್ ಓನ್ಲಿ ಕಾಂಬಿನೇಷನ್ ಸ್ಕಿನ್ಗೆ, ಇವನ್ ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್ಗೂ ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಇವನ್ ಸೆನ್ಸಿಟಿವ್ ಸ್ಕಿನ್ ಮೇಲೂ ಕೂಡ ಸೂಪರ್ ಆಗಿ ವರ್ಕ್ ಆಗುತ್ತೆ. ಇದ್ರದ್ದು ನಂಗೆ ಒಂದು ಜಾಸ್ತಿ ಏನು ಇಷ್ಟ ಆಗುತ್ತೆ ಅಂದ್ರೆ ಇವನ್ ಫೇಸ್ ವಾಶ್ ಆದ್ಮೇಲೆ ಬೇರೆ ಫೇಸ್ ವಾಶ್ ತರ ನಮ್ಮ ಸ್ಕಿನ್ ನ ಡ್ರೈ ಮಾಡಲ್ಲ, ತುಂಬಾನೇ ಮಾಯ್ಸ್ಟ್ ಆಗಿ ಇಟ್ಟಿರುತ್ತೆ, ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೇಲ್ಸ್ ಎಲ್ಲ ನಡಿಬೇಕಾದ್ರೆ ನಾನು 1 or 2 bottles ನ ಆಲ್ರೆಡಿ ರೀಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೇನೆ ಬಿಕಾಸ್ ಐ ನೋ ಐ ನೆವರ್ ಸ್ಟಾಪ್ ಯೂಸಿಂಗ್ ದಿಸ್. ಇದು ಬಂದ್ಬಿಟ್ಟು ನಾನು ಆಲ್ರೆಡಿ ರೀಸ್ಟಾಕ್ ಮಾಡಿರುವಂಥ ಪ್ರಾಡಕ್ಟ್ಸು. ಆ್ಯಂಡ್ ಇದು ಬಂದ್ಬಿಟ್ಟು ಎಂಪ್ಟೀಸ್. ಇನ್ನೂ ತುಂಬ ಬಾಟಲ್ಸ್ ಇದೆ, ಗೊತ್ತಿಲ್ಲ. ಆಲ್ಮೋಸ್ಟ್ ನಮ್ಮ ಮಮ್ಮಿಗೆ ಏನಾದರೂ ಈ ಥರ ಖಾಲಿ ಬಾಟಲ್ ಎಲ್ಲ ಸಿಕ್ಬಿಟ್ರೆ ಬಿಸಾಕ್ಬಿಡ್ತಾರೆ, ಆ ಥರ ಬಿಸಾಕಿರ್ಬೋದು. ಸೊ ಇಟ್ ಜಸ್ಟ್ ಗಾಟ್ ದೀಸ್ ಬಾಟಲ್ಸ್ ಐ ಬಾಟ್ ಟು ಶೋ ಇಟ್ ಟು ಗೈಸ್. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೈಸೆಲಾರ್ ವಾಟರ್. ನಾನು ಯೂಸ್ ಮಾಡ್ತಾ ಇರೋದು ಬಯೋಡರ್ಮಾ ಅವರ H2 ಮೈಸೆಲಾರ್ ವಾಟರ್. ಇದೊಂದು ಒಳ್ಳೆ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದನ್ನ ಸ್ವಲ್ಪ ಜನ ಜಸ್ಟ್ ಮೇಕಪ್ ಹಾಕಿದಾಗ ಅಷ್ಟೇ ಯೂಸ್ ಮಾಡ್ತಾರೆ, ಬಟ್ ನಾನು ಇದನ್ನ ಡೈಲಿ ಯೂಸ್ ಮಾಡ್ತೀನಿ. ಯಾಕಂತಂದ್ರೆ ಇವಾಗ ಬರ್ತಾ ಇರುವಂತ ಸನ್ಸ್ಕ್ರೀನ್ ಆಗಿರಬಹುದು ಅಥವಾ ಸಿರಮ್ ಆಗಿರ್ಬೋದು, ಅದೆಲ್ಲ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಫೇಸ್ಗೆ ಡೀಪ್ ಆಗಿ ಅಟ್ಯಾಚ್ ಆಗಿರೋ ತರ ಬಿಲ್ಡ್ ಮಾಡಿರ್ತಾರೆ. ಸೊ ಅದನ್ನ ಜಸ್ಟ್ ನಾವು ಫೇಸ್ ವಾಶ್ ಮಾಡೋದ್ರಿಂದ ಅದು ನಮ್ಮ ಫೇಸ್ ಇಂದ ಕಂಪ್ಲೀಟ್ ಆಗಿ ರಿಮೂವ್ ಆಗಿರಲ್ಲ. ಅದರಿಂದ ಏನಾಗ್ತಾ ಇರುತ್ತೆ ಅಂದ್ರೆ ಈ ಬ್ರೇಕ್ಔಟ್ಸ್ ಆಗಿರ್ಬೋದು ಅಥವಾ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರಲ್ಲ ಮೇಕಪ್ ಹಾಕಿದಾಗ ಎಲ್ಲಾನು ತುಂಬಾನೇ ಬ್ರೇಕ್ಔಟ್ಸ್ ಆಗ್ತಾ ಇರುತ್ತೆ ಅಂತ. ಅದು ಬಿಕಾಸ್ ನಾವು ಮೇಕಪ್ ನ ಕರೆಕ್ಟ್ ಆಗಿ ರಿಮೂವ್ ಮಾಡ್ತಾರಲ್ಲ, ಅದೇ ರೀಸನ್ಗೆ ಅದು ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾನು ಇದನ್ನ ಯಾವಾಗಲೂ ಯೂಸ್ ಮಾಡ್ತೀನಿ. ಇವನ್ ಸ್ಕಿನ್ ಕೇರ್ ನ ರಿಮೂವ್ ಮಾಡೋದಕ್ಕೂ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ನೈಟ್ ಅಲ್ಲಿ ಮಲ್ಕೊಳ್ಳೋದಕ್ಕಿಂತ ಮುಂಚೆ ನಂದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮೈಸೆಲಾರ್ ವಾಟರ್ ಇಂದ ಫುಲ್ ಕಂಪ್ಲೀಟ್ ಫೇಸ್ ಅಲ್ಲಿ ಹಾಕಿರುವಂತ ಮೇಕಪ್ ಆಗಿರ್ಲಿ ಅಥವಾ ಸ್ಕಿನ್ ಕೇರ್ ನ ರಿಮೂವ್ ಮಾಡ್ತೀನಿ. ಅದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ನಾನು ನೈಟ್ ಸ್ಕಿನ್ ಕೇರ್ ನ ಮಾಡ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಇದೆಲ್ಲಾ ಸ್ಟೆಪ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಈ ಒಂದು ಸ್ಟೆಪ್ ನ ಮಿಸ್ ಮಾಡದೆ ಮಾಡಿ. ಏನಂದ್ರೆ ಮೈಸೆಲಾರ್ ವಾಟರ್ ಇಂದ ನಿಮ್ ಫೇಸ್ ಅಲ್ಲಿ ಇರುವಂತ ಕಂಪ್ಲೀಟ್ ಮೇಕಪ್ ಅಥವಾ ಸ್ಕಿನ್ ಕೇರ್ ನ ರಿಮೂವ್ ಮಾಡಿ ಆಮೇಲೆ ನೀವು ಫೇಸ್ ವಾಶ್ ಮಾಡಿ ನೀವು ಮಲ್ಕೋಬಹುದು. ನಾನು ಏನ್ ಹೇಳ್ತೀನಿ ಅಂದ್ರೆ ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡೋದು ಬೆಸ್ಟ್ ಆಗಿರುತ್ತೆ ಬಿಕಾಸ್ ಹೋಲ್ ನೈಟ್ ನಮ್ಮ ಫೇಸ್ ನ ತರ ಡ್ರೈ ಬಿಡೋದ್ರಿಂದ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ದು ಫೇಸ್ ತುಂಬಾನೇ ಡ್ರೈ ಅಂತ ಅನಿಸ್ತಾ ಇರುತ್ತೆ, ಒಂಚೂರು ಮಾಯಿಶ್ಚರ್ ಇರಲ್ಲ, ಹೈಡ್ರೇಟ್ ಆಗಿ ಕೂಡ ಇರಲ್ಲ. ಅದಕ್ಕೆ ಲಿಟ್ರಲಿ ಐ ಹ್ಯಾವ್ ಫುಲ್ ಸೈಜ್ ಬಾಟಲ್ ಮತ್ತೆ ಟ್ರಾವೆಲ್ ಪ್ಯಾಕ್ ನು ಕೂಡ ಇಟ್ಕೊಂಡಿದ್ದೀನಿ. ಸೊ ದಟ್ ನಾನು ಎಲ್ಲಾದ್ರೂ ಈಚೆ ಕಡೆ ಎಲ್ಲಾದ್ರೂ ನಾನು ಹೊರಗಡೆ ಹೋದಾಗ ಈಸಿ ಆಗ್ಲಿ ಕ್ಯಾರಿ ಮಾಡೋದಕ್ಕೆ ಅಂತ ಹೇಳಿ. ಅಂಡ್ ಇದು ಸೆನ್ಸಿಟಿವ್ ಸ್ಕಿನ್ಗೆ 10 out of 10 ಅಂತಾನೆ ಹೇಳ್ತೀನಿ. ಬರೀ ಸೆನ್ಸಿಟಿವ್ ಸ್ಕಿನ್ ಅಷ್ಟೇ ಅಲ್ಲ, ಎಲ್ಲಾ ಸ್ಕಿನ್ ಟೈಪ್ಗೂ ಸೂಪರ್ ಆಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು .NK ಅವರ ಟಿಂಟೆಡ್ ಸನ್ಸ್ಕ್ರೀನ್. ನೀವೇನಾದ್ರು ರೀಸೆಂಟ್ ಆಗಿ ನಾನು ಗೆಟ್ ರೆಡಿ ವಿತ್ ಮೀಸ್ ನೋಡಿದ್ರೆ ಈ ಪ್ರಾಡಕ್ಟ್ ನ ನೋಡೇ ಇರ್ತಾರೆ ಬಿಕಾಸ್ ರೀಸೆಂಟ್ ಆಗಿ ನಾನು ಇದನ್ನ ಅಷ್ಟು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದ್ರೆ ನಾನು ಮೇಕಪ್ ಮಾಡಬೇಕಾದ್ರೆ ನನಗೆ ಜಾಸ್ತಿ ಸ್ಟೆಪ್ಸ್ ಇದ್ರೆ ಇಷ್ಟ ಆಗಲ್ಲ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಕಟ್ ಡೌನ್ ಮಾಡಿ ಕನ್ಸಿಲರು, ಫೌಂಡೇಶನ್ ಎರಡೂ ಜಾಬ್ ನ ಇದೊಂದೇ ಮಾಡುತ್ತೆ. 2 in 1 ಅಂತಾನೆ ಹೇಳ್ಬೋದು ಬಿಕಾಸ್ ಅಷ್ಟು ಚೆನ್ನಾಗಿ ಕವರೇಜ್ ನ ಕೊಡುತ್ತೆ. ನೀವೇನಾದ್ರೂ ಮೇಕಪ್ ಗೆ ಬಿಗಿನರ್ ಆಗಿದ್ರೆ ಗೋ ವಿತ್ ದಿಸ್ ಬಿಕಾಸ್ ಫೌಂಡೇಶನ್ ತರ ಇದು ಕಾಂಪ್ಲಿಕೇಟೆಡ್ ಆಗಿರಲ್ಲ, ಅಪ್ಲೈ ಮಾಡೋದು ಕೂಡ ಅಷ್ಟೇ ಈಸಿ ಆಗಿರುತ್ತೆ. ಏನಿಲ್ಲ, ಜಸ್ಟ್ ಕ್ರೀಮ್ ತರ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಫುಲ್ ಫೇಸ್ಗೆ ಸೆಟ್ ಆಗೋಗುತ್ತೆ. ನಾನು ಬಿಗಿನರ್ ಆಗಿದ್ದಾಗ ಈ ಬೇಬಿ ಕ್ರೀಮ್ಸ್ ನ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದು ನಂಗೆ ಏನ್ ಜಾಸ್ತಿ ಇಷ್ಟ ಆಗ್ತಾ ಇರಲಿಲ್ಲ ಅಂದ್ರೆ ತುಂಬಾನೇ ವೈಟ್ ಕ್ಯಾಸ್ಟ್ ಬಿಟ್ಬಿಡ್ತಾ ಇತ್ತು. ಅಂದ್ರೆ ಅಪ್ಲೈ ಮಾಡಿದಾಗ ಚೆನ್ನಾಗೇ ಇರ್ತಾ ಇತ್ತು, ಬಟ್ ಸ್ವಲ್ಪ ಟೈಮ್ ಹೋಗ್ತಾ ಫುಲ್ ವೈಟ್ ಕ್ಯಾಸ್ಟ್ ಆಗೋಗ್ತಾ ಇತ್ತು. ಬಟ್ ಇದೇನಾಗುತ್ತೆ ಅಂದ್ರೆ ನೀವು ಅಪ್ಲೈ ಮಾಡಿ ಸ್ವಲ್ಪ ಟೈಮ್ ಬಿಡ್ತಾ ಇದ್ದಂಗೆ, ಟೈಮ್ ಹಾಕ್ತಾ ಇದ್ದಂಗೆನೆ ಇನ್ನು ಗ್ಲೋ ಮತ್ತೆ ಫಿನಿಶಿಂಗು ಕೂಡ ಚೆನ್ನಾಗಿ ಆಗ್ತಾ ಇರುತ್ತೆ. ಇನ್ನೊಂದು ಏನ್ ನೀವು ತಲೆಯಲ್ಲಿ ಇಟ್ಕೋಬೇಕು ಅಂದ್ರೆ ಇದ್ರಲ್ಲಿ ತುಂಬಾನೇ ಶೇಡ್ಸ್ ಇದೆ. ಸೊ ನಿಮ್ ಶೇಡ್ ನ ಕರೆಕ್ಟ್ ಆಗಿ ಚೂಸ್ ಮಾಡಿ ಪರ್ಚೇಸ್ ಮಾಡಿ. ನನ್ನ ಶೇಡ್ ಬಂದ್ಬಿಟ್ಟು ಸ್ಯಾಂಡ್ 03. ಅಂಡ್ ಇನ್ನೊಂದೇನು ಅಂದ್ರೆ ಬ್ರ್ಯಾಂಡ್ಸ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನಂಗೆ ಯಾವ್ದಾದ್ರು ಪ್ರಾಡಕ್ಟ್ ಸೆಟ್ ಆಗಿದೆ ಅಥವಾ ನಂಗೆ ಯಾವ್ದಾದ್ರು ಪ್ರಾಡಕ್ಟ್ ಜಾಸ್ತಿ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಅದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿರ್ತೀನಿ.
ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅದೇನಾಗೋಗುತ್ತೆ ಅಂದರೆ ಬ್ರ್ಯಾಂಡ್ಸ್ ಅದನ್ನು ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ, ಇಲ್ಲಾಂದರೆ ಸ್ಲೈಟ್ ಚೇಂಜ್ ಅಂತೇಳಿ ಸ್ಲೈಟ್ ಚೇಂಜ್ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡ್ತಾರೆ. ಆ ಸ್ಲೈಟ್ ಚೇಂಜ್ ನನಗೆ ಆಮೇಲೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ನನಗೆ ಇಷ್ಟ ಆಗಿದೆ ಅಂದರೆ ಕ್ರೇಜಿಯಾಗಿ ರೀಸ್ಟಾಕ್ ಮಾಡ್ತೀನಿ. ಅದೇ ಥರ ಈ ಪ್ರಾಡಕ್ಟು ನಾನು ಕ್ರೇಜಿಯಾಗಿ ರೀಸ್ಟಾಕ್ ಮಾಡಿದ್ದೀನಿ. ಇಷ್ಟು ಬಾಟಲ್ಸ್ನ ನಾನು ರೀಸ್ಟಾಕ್ ಮಾಡಿದ್ದೀನಿ. ಅದರಲ್ಲಿ ಈ 2 ಬಾಟಲ್ನ ನಾನು ಹಾಫ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಈ 3 ಬಾಟಲ್ನ ಒಂಚೂರು ಯೂಸ್ ಮಾಡೇ ಇಲ್ಲ. ನೆಕ್ಸ್ಟ್ ಈಸ್ ನನ್ನ ಫೇವ್ರೆಟ್ ಪ್ರಾಡಕ್ಟ್, ಅದು ಶಾಂಪೂ. ನಾನು ಯೂಸ್ ಮಾಡ್ತಾ ಇರೋದು ವಿಶ್ ಕೇರ್ ಅವರ ಶಾಂಪೂ. ನಂದು ಯಾವಾಗ ಸಿವಿಯರ್ ಹೇರ್ ಫಾಲ್ ಫೇಸ್ ಇತ್ತಲ್ಲ, ಆ ಟೈಮಲ್ಲಿ ನಾನು ಈ ಶಾಂಪೂನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನನ್ನ ಹೇರ್ ಫಾಲ್ನ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತು. ಅಷ್ಟೇ ಅಲ್ಲ, ಹೇರ್ ಫಾಲ್ಗೆ ಅಂತ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವನ್ ನನ್ನ ಡ್ಯಾಂಡ್ರಫ್ನ ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತು. ಆ್ಯಂಡ್ ನೀವೇನಾದರೂ ಒಂದು ಒಳ್ಳೆ ಆ್ಯಂಟಿ ಹೇರ್ ಫಾಲ್ ಶಾಂಪೂನ ಟ್ರೈ ಹುಡುಕ್ತಾ ಇದ್ರೆ ಗಿವ್ ಇಟ್ ಅ ಟ್ರೈ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ನ ನಾನು ತುಂಬ ವರ್ಷಗಳಿಂದಾನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಒಂದು ಏನು ಇಷ್ಟ ಆಗಲ್ಲ ನನಗೆ ಅಂದರೆ, ನಂದು ಆಲ್ರೆಡಿ ಆಯಿಲಿ ಸ್ಕ್ಯಾಲ್ಪ್ ಆಗಿರೋದ್ರಿಂದ ಹೇರ್ ವಾಶ್ ಆದಮೇಲೆ ಎವ್ರಿ 3rd ಡೇಗೆ ಇನ್ನೂ ಜಾಸ್ತಿ ಆಯಿಲಿ ಆಗಿಬಿಡುತ್ತೆ. ಆ್ಯಂಡ್ ನಿಮ್ಮದು ಏನಾದ್ರು ನಂತರನೇ ಆಯಿಲಿ ಸ್ಕ್ಯಾಲ್ಪ್ ಆಗಿದ್ರೆ ಏನು ಮಾಡಬೇಕು ಅಂತ ನಾನು ರೀಸೆಂಟ್ ಹೇರ್ ಕೇರ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಡೂ ಚೆಕ್ ಇಟ್ ಔಟ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ವಿಶ್ ಕೇರ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್. ನಾನು ರೀಸೆಂಟಾಗಿ ಹೇರ್ ಕಟ್ ಮಾಡಿಸಿದ್ದೆ. ಅದಾದಮೇಲೆ ಸ್ವಲ್ಪ ಜನ ಬಂದು ಕೇಳ್ತಾ ಇದ್ರು, ಹೇಗೆ ನಿಮ್ಮ ಹೇರ್ಸು ಸ್ಪೀಡಾಗಿ ಇಷ್ಟೊಂದು ಉದ್ದ ಬೆಳೆದ್ಬಿಡ್ತು ಅಂತ. ಅದಕ್ಕೆ ಮೇನ್ ಕಾರಣನೇ ಈ ವಿಶ್ ಕೇರ್ದು ಹೇರ್ ಗ್ರೋತ್ ಸಿರಮ್. ನಾನು ಏನು ಮಾಡೋದು ಮರಿತೀನೋ ಇಲ್ಲ ಗೊತ್ತಿಲ್ಲ ನೈಟಲ್ಲಿ, ಬಟ್ ಇದನ್ನಂತೂ ಮಿಸ್ ಮಾಡಿದೆ. ನಾನು ಇದನ್ನು ಅಪ್ಲೈ ಮಾಡ್ಕೋತೀನಿ. ಆ್ಯಂಡ್ ಮುಂಚೆ ನಾನು ಏನಪ್ಪ ಅದು ಮಿನಿಮಲಿಸ್ಟ್ ಅವ್ರದ್ದು ಹೇರ್ ಗ್ರೋತ್ ಸಿರಮ್ ಯೂಸ್ ಮಾಡ್ತಾ ಇದ್ದೆ. ಅದ್ರದ್ದು ಏನು ಪ್ರಾಬ್ಲಮ್ ಇತ್ತು ನನಗೆ ಅಂದರೆ, ಬೇಗ ಅಂದರೆ ತುಂಬಾ ಸ್ಕ್ಯಾಲ್ಪ್ನ ಆಯಿಲಿ ಮಾಡಿಬಿಡ್ತಾನೆ. ಆಲ್ರೆಡಿ ಆಯಿಲಿ ಸ್ಕ್ಯಾಲ್ಪ್ ಇರೋದ್ರಿಂದ ತುಂಬ ಆಯಿಲಿ ಸ್ಕ್ಯಾಲ್ಪ್ ಮಾಡಿಬಿಡ್ತಾ ಇತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅಟ್ ಎನಿ ಕಾಸ್ಟ್ ಬಾತ್ ಮಾಡಬೇಕಾಗಿತ್ತು, ಆ ಥರ ಆಗೋಗ್ತಾ ಇತ್ತು. ಸೊ ಎವ್ರಿ ಡೇ ಬಾತ್ ಮಾಡೋದು ಕೂಡ ಹೇರ್ಸ್ಗೆ ಅಷ್ಟು ಒಳ್ಳೇದಲ್ಲ. ಅದಕ್ಕೆ ನಾನು ಯಾವುದಾದ್ರೂ ಬೇರೆ ಹೇರ್ ಗ್ರೋತ್ ಸಿರಮ್ ಸಿಗುತ್ತಾ ಅಂತ ನೋಡಬೇಕಾದ್ರೆ ಸುಮ್ಮನೆ ಒಂದ್ಸತಿ ವಿಶ್ ಕೇರ್ದು ಶಾಂಪೂ ಇಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸಿ ಟ್ರೈ ಮಾಡಿದೆ. ರಿಯಲಿ ಗುಡ್. ಯಾಕಂದರೆ ನೀವು ಜಸ್ಟ್ ಒಂದೇ ಒಂದು ಅಪ್ಲಿಕೇಶನಲ್ಲೇ ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ನಿಮಗೆ ನೀಟಾಗಿ ಸ್ಕ್ಯಾಲ್ಪ್ಗೆ ಅಬ್ಸರ್ವ್ ಆಗಿಬಿಡುತ್ತೆ. ಒಂದೇ ಒಂದು ಚೂರು ಆಯಿಲಿ ಆಗಲ್ಲ. ಬೇಕಾದ್ರೆ ನೀವು ಇದನ್ನು ಮಾರ್ನಿಂಗು ಯೂಸ್ ಮಾಡ್ಬೋದು, ಬಟ್ ಐ ಡೋಂಟ್ ಪ್ರಿಫರ್. ಮತ್ತು ನಾನು ಅದನ್ನು ಸಜೆಸ್ಟು ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅದು ಮಾರ್ನಿಂಗ್ ಆಗಿರೋದ್ರಿಂದ ತುಂಬಾ ಡಸ್ಟ್ನ ಕಲೆಕ್ಟ್ ಮಾಡಿಬಿಡುತ್ತೆ ಅಂತ ಅದೊಂದೇ ರೀಸನ್ಗೆ. ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಾನು ಬೇರೆ ಪ್ರಾಡಕ್ಟ್ಸ್ನ ಟ್ರೈಯೂ ಮಾಡ್ತಾ ಇಲ್ಲ, ಬಿಕಾಸ್ ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಇದಿಷ್ಟೇ ಅಲ್ಲ, ಇನ್ನೂ ಎಷ್ಟೊಂದು ಬಾಟಲ್ಸ್ ಇಟ್ಟಿದ್ದೀನಿ, ಬಟ್ ಐ ಕುಡ್ ಓನ್ಲಿ ಫೈಂಡ್ ದೀಸ್ 3. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಕೋಸೆರಾಕ್ಸ್ ಅವ್ರದ್ದು ಸ್ನೇಲ್ ಮ್ಯೂಸಿನ್, ದ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದೊಂದು ಸ್ವಲ್ಪ ಅಡಿಕ್ಟಿವ್ ಅಂತ ಹೇಳ್ತೀನಿ, ಯಾಕಂದರೆ ರಿಸಲ್ಟ್ಸು ಅಷ್ಟು ಸಖತ್ತಾಗಿದೆ. ಆ್ಯಂಡ್ ಇದನ್ನು ಫಸ್ಟ್ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು 3 years ಬ್ಯಾಕ್ ಅನ್ಸುತ್ತೆ. ಅವಾಗ ನಾನು ಇಂಟರ್ನ್ಶಿಪ್ಪಲ್ಲಿದ್ದೆ. ಅವಾಗೇನು ನಾನು ವರ್ಕ್ ಮಾಡ್ತಾ ಇರಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ನ. ಅವಾಗ ಏನಾಯಿತು ಅಂದರೆ, ನಾನು ಪರ್ಚೇಸ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೆ. ಅವಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಕನ್ಫ್ಯೂಷನಲ್ಲಿದೆ, ತೊಗೋಬೇಕಾ ಬೇಡವಾ ಅನ್ನೋದ್ರಲ್ಲೇ ಇದೆ. ಬಟ್ ತೊಗೊಳ್ಳೋಣ, ನೋಡೋಣ, ರಿಸಲ್ಟ್ಸ್ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಡಿಸ್ಕಂಟಿನ್ಯೂ ಮಾಡಲ್ಲ, ಇಲ್ಲಾಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಪರ್ಚೇಸ್ ಮಾಡಿದೆ ಗೈಸ್. ತುಂಬಾ ಸಖತ್ತಾಗಿದೆ ರಿಸಲ್ಟ್ಸು. ಅಷ್ಟೇ ಅಲ್ಲ, ಇದು ಕ್ವಾಂಟಿಟಿನೂ ಅಷ್ಟೇ. ಈ 2 ಬಾಟಲ್ನ ನಾನು ಕಂಪ್ಲೀಟ್ ಮಾಡೋದಕ್ಕೆ ಆಲ್ಮೋಸ್ಟ್ 2 years ತೊಗೊಂಡೆ. ನಿಮಗೂ ಏನಾದರೂ ಕ್ಲಿಯರ್ ಆ್ಯಂಡ್ ಬ್ರೈಟ್ ಸ್ಕಿನ್ ಬೇಕು ಅಂದರೆ ಆ್ಯಡ್ ದಿಸ್ ಇನ್ ಯುವರ್ ನೈಟ್ ಕೇರ್ ರೂಟೀನ್. ತುಂಬ ಸೂಪರ್ಬ್ ಆಗಿ ವರ್ಕ್ ಆಗುತ್ತೆ, ಟ್ರಸ್ಟ್ ಮಿ ಆನ್ ದಿಸ್. ನಾನು ನೆಕ್ಸ್ಟ್ ರೀಸ್ಟಾಕ್ ಮಾಡಿರೋದು ಮಿನಿಮಲಿಸ್ಟ್ ಅವ್ರದ್ದು ಆಲ್ಫಾ ಆರ್ಬುಟಿನ್ ಸಿರಮ್. ದಿಸ್ ಇಸ್ ದ ಗುಡ್ ಒನ್ ಅಂತಾನೆ ಹೇಳ್ಬೋದು. ಡೇ 1 ನಾನು ಯಾವಾಗ ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋದ್ನೋ ಅವತ್ತಿಂದೂ ನಾನು ಸೇಮ್ ಆಲ್ಫಾ ಆರ್ಬುಟಿನ್ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಸಿರಮ್ನ ಚೂಸ್ ಮಾಡಬೇಕಾದ್ರೆ ಯಾವಾಗ್ಲೂ ಒಂದು ತಿಂಗಳ ತಲೆ ಇಟ್ಕೊಳ್ಳಿ, ನಿಮ್ಮ ಸ್ಕಿನ್ ಕನ್ಸರ್ನ್ಸ್ ಏನಿದೆಯೋ ಅದಕ್ಕೆ ಅಕಾರ್ಡಿಂಗ್ ಆಗಿ ನೀವು ಸಿರಮ್ನ ಚೂಸ್ ಮಾಡಬೇಕಾಗತ್ತೆ. ನಾನು ಯಾಕೆ ಈ ಸಿರಮ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಂಗೆ ಸ್ವಲ್ಪ ಪಿಗ್ಮೆಂಟೇಷನ್ಸ್ ಇದೆ ಇಲ್ಲಿ, ಮತ್ತು ಫೇಸಲ್ಲೆಲ್ಲ ಸ್ವಲ್ಪ ಟೈನಿ ಬಂಪ್ಸ್ ಇತ್ತು. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬಾ ಚೆನ್ನಾಗಿ ರಿಸಲ್ಟ್ಸ್ನ ಕೊಟ್ಟಿದೆ ಗೈಸ್. ಆ್ಯಂಡ್ ಇನ್ನೊಂದೇನು ಅಂದರೆ, ನನ್ನ ಹತ್ರ ಯಾವ್ದಾವ್ದು ಯೂಸ್ ಮಾಡಿ ಖಾಲಿ ಆಗಿರೋ ಬಾಟಲ್ಸ್ ಇದೆಯೋ ಅದನ್ನೆಲ್ಲದನ್ನು ಹಾಗೆ ಇಟ್ಟಿದೆ ಈ ವಿಡಿಯೋ ಮಾಡೋದಕ್ಕೆ ಅಂತಲೇ. ಸೊ ದಟ್ ನಿಮಗೆ ನಾನು ಪ್ರೂಫ್ ತೋರಿಸ್ಬೋದಲ್ಲ. ಅದಕ್ಕೆ ಈ ಸಿರಮ್ನ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೂ ತುಂಬಾ ಬಾಟಲ್ಸ್ ಇದೆ, ಬಟ್ ಇದು ಗ್ಲಾಸ್ ಬಾಟಲ್ ಆಗಿರೋದ್ರಿಂದ ಜಾಸ್ತಿ ನನಗೆ ಸ್ಟಾಕ್ ಮಾಡೋಕ್ಕಾಗಿಲ್ಲ, ಇಷ್ಟಷ್ಟೇ ಸಿಕ್ತು. ಸೊ ಐ ಬಾಟ್ ದಿಸ್. ನೆಕ್ಸ್ಟ್ ನಾನು ರೀಸ್ಟಾಕ್ ಮಾಡಿರೋದು ವಿಲ್ವೋ ಅವರ ಬಾಡಿ ಲೋಷನ್. ಇಟ್ ಸ್ಮೆಲ್ಸ್ ಸೋ ಗುಡ್. ನಿಮ್ಗೆ ಏನಾದರೂ ಎಕ್ಸ್ಪೆನ್ಸಿವ್ ಆಗಿ ಸ್ಮೆಲ್ ಮಾಡಬೇಕು ಅಂದರೆ ದಿಸ್ ಇಸ್ ದ ಒನ್. ನನಗಿದು ಇಂಟ್ರೊಡ್ಯೂಸ್ ಆಗಿದ್ದು ಥ್ರೂ ಅ ಬ್ರ್ಯಾಂಡ್ ಕೊಲಾಬ್ರೇಷನ್. ಆಮೇಲೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಈ ಪ್ರಾಡಕ್ಟ್ನ ವೇರ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಂಡು ಹೋದಾಗೆಲ್ಲರೂ ನನಗೆ ಕಾಂಪ್ಲಿಮೆಂಟ್ ಸಿಗ್ತಾ ಇತ್ತು. ಯಾವ ಪರ್ಫ್ಯೂಮ್ ಅಂತ ಕೇಳ್ತಾ ಇದ್ರು. ಇಟ್ಸ್ ನೆವರ್ ಅ ಪರ್ಫ್ಯೂಮ್, ಇಟ್ ವಾಸ್ ಅ ಬಾಡಿ ಲೋಷನ್. ಅಷ್ಟು ಚೆನ್ನಾಗಿ ಅದು ಸ್ಮೆಲ್ ಮಾಡುತ್ತೆ. ಇವೊಂದು ಇದು ಮಿಲ್ಕಿಂದ ಮೇಡಪ್ ಆಗಿದ್ರು ಒಂದೇ ಒಂಚೂರು ಮಿಲ್ಕ್ ಸ್ಮೆಲ್ ಬರೋಲ್ಲ, ಕಂಪ್ಲೀಟ್ ವೆನಿಲಾ ಸ್ಮೆಲ್ ಬರುತ್ತೆ. ಸೋ ಗುಡ್. ನೀವೇನಾದರೂ ಹೋಲ್ ಡೇ ಈಚೆ ಇರ್ತಾ ಇದ್ದೀರಾ ಅಥವಾ ಎಲ್ಲಾದರೂ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ಅಂದರೆ ದಿಸ್ ಇಸ್ ದ ಬೆಸ್ಟ್ ಒನ್. ನಾನು ನೆಕ್ಸ್ಟ್ ರೀಸ್ಟಾಕ್ ಮಾಡಿದ್ದು ಬಂದ್ಬಿಟ್ಟು ಲಿನೇಜ್ ಅವರ ಲಿಪ್ ಸ್ಲೀಪಿಂಗ್ ಮಾಸ್ಕ್. ಮೈ ಆಬ್ಸಲ್ಯೂಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಲಿನೇಜ್ ಬ್ರ್ಯಾಂಡಲ್ಲಿರುವಂಥ ಪ್ರಾಡಕ್ಟ್ಸ್ ಎಲ್ಲದೂ ಇಟ್ಸ್ ರಿಯಲಿ ಗುಡ್. ಅವ್ರದ್ದು ನಾನು ಟೋನೂ ಯೂಸ್ ಮಾಡಿದ್ದೀನಿ, ಮತ್ತು ಈವನ್ ಲಿಪ್ ಕೇರ್ನು ನಾನು ಯೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಬಟ್
ಅದಕ್ಕೆಲ್ಲದಕ್ಕೂ ನಂಗೊಂದೊಂದು ಆಲ್ಟರ್ನೇಟಿವ್ ಸಿಕ್ಕಿದೆ. ಬಟ್ ಈ ಲಿಪ್ ಮಾಸ್ಕ್ಗೆ ಆಲ್ಟರ್ನೇಟಿವ್ ನಂಗೆ ಇನ್ನೂ ಸಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಏನಿಲ್ಲ, ಜಸ್ಟ್ ನೈಟಲ್ಲಿ ನೀವು ಲಿಪ್ ಮಾಸ್ಕ್ ಥರ ಹಾಕೊಂಡು ಮಲ್ಕೊಂಡ್ರೆ ಮಾರ್ನಿಂಗ್ ಇದ್ದರೆ ನಿಮ್ಮ ಲಿಪ್ಸು ತುಂಬಾ ಪ್ಲಂಪಿ ಮತ್ತು ಹೈಡ್ರೇಟ್ ಆಗಿರುತ್ತೆ. ಒಂಚೂರು ಕ್ರ್ಯಾಕ್ ಆಗಲಿ ಇರಲ್ಲ. ಆ್ಯಂಡ್ ನಂಗೆ ಸ್ವಲ್ಪ ಜಾಸ್ತಿನೇ ಪಿಗ್ಮೆಂಟೇಷನ್ ಇತ್ತು, ಅದನ್ನು ಕೂಡ ಇದು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ದ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಐ ನೋ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ. ನನಗೆ ಇದು ಆಲ್ಮೋಸ್ಟ್ 1 year 1.5 year ಬಂತು. ಇವೊಂದು ನನ್ನ ಸಿಸ್ಟರ್ ಜೊತೆ ಯೂಸ್ ಮಾಡಿದ್ರು ಕೂಡ ನಿಮಗೂ ಅಷ್ಟೇ ಆಲ್ಮೋಸ್ಟ್ ಒಂದು 1.5 year 2 years ತನಕ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ರೀಸ್ಟಾಕ್ ಮಾಡಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಸನ್ಸ್ಕೂಪ್ ಅವ್ರದ್ದು ಬಾಡಿ ಸನ್ಸ್ಕ್ರೀನ್ ಸ್ಪ್ರೇ. ನೀವೇನಾದ್ರು ನಾನು ತುಂಬ ದಿವಸದಿಂದ ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಡಿಟ್ಯಾನ್ ರೂಟೀನಲ್ಲಿ ಆಗಿರ್ಬೋದು ಅಥವಾ ಬಾಡಿ ಕೇರ್ ರೂಟೀನಲ್ಲಿ ಆಗಿರ್ಬೋದು ಈ ಪ್ರಾಡಕ್ಟ್ ಬಗ್ಗೆ ನಾನು ತುಂಬಾ ಮಾತಾಡಿದ್ದೀನಿ. ಬಿಕಾಸ್ ಇಟ್ಸ್ ದಟ್ ಗುಡ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸಮ್ಮರಲ್ಲಿ ಇರಬೇಕಾದ್ರೆ ಅಂತೂ ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೆ ಈ ಪ್ರಾಡಕ್ಟ್ನ. ಬಟ್ ಇವಾಗ ಸ್ವಲ್ಪ ರೈನಿ ಸೀಸನ್ಗೆ ಬಂದಾದ್ಮೇಲೆ ಏನು ಮಾಡ್ತಾ ಇದ್ದೀನಿ ಅಂದರೆ ಕಣ್ಣು ಕಾಣಿಸಿದ್ರೆ ಅಷ್ಟೇ ಯೂಸ್ ಮಾಡೋದರ ಮಾಡಿದ್ದೀನಿ. ಹಾಗೆ ಸೇಲ್ ನಡೀತಾ ಇತ್ತು ಮತ್ತು ಬಾಟಲ್ ಕೂಡ ಖಾಲಿಯಾಗಕ್ಕೆ ಬಂದಿತ್ತು, ಅದಕ್ಕೆ ರೀಸ್ಟಾಕ್ ಮಾಡಿದ್ದೀನಿ. ಮತ್ತು ನನಗೆ ಒಂದು ಏನು ಇಷ್ಟ ಆಗಲ್ಲ ಅಂದರೆ ಫೇಸೇ ಒಂದು ಕಲರು ಬಾಡಿನೇ ಒಂದು ಕಲರ್ ಇದ್ದರೆ ನಂಗೆ ಇಷ್ಟ ಆಗಲ್ಲ. ಆ್ಯಂಡ್ ಈ ಒಂದು ಪ್ರಾಡಕ್ಟು ನಮಗೆ ಸನ್ನಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೀವು ಏನಾದರೂ ತುಂಬ ಸನ್ಗೆ ಎಕ್ಸ್ಪೋಸ್ ಆಗೋದು ಅಥವಾ ಈಚೆ ಜಾಸ್ತಿ ಕೆಲಸ ಮಾಡ್ತೀರಾ ಅಥವಾ ಗಾಡಿಲೆಲ್ಲ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿ, ಸೊ ದಟ್ ನಿಮ್ಮ ಸ್ಕಿನ್ ಅದು ಸನ್ನಿಂದ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ನೀವು ರೀಸ್ಟಾಕ್ ಮಾಡಬೇಕಾಗಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಟೋನರ್, ಟೋನಿ ಮೊಲಿ ಟೋನರ್. ನನ್ನ ಫೇವ್ರೇಟ್ ಟೋನರ್ ಅಂತಲೇ ಹೇಳ್ಬೋದು. ಬಿಕಾಸ್ ಟೋನರ್ ಮಾಡಬೇಕಾಗಿರೋ ಕೆಲಸನ ಪರ್ಫೆಕ್ಟಾಗಿ ಮಾಡುತ್ತೆ. ಆ್ಯಂಡ್ ಇದು ಕೊಡುವಂಥ ಗ್ಲೋ ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿ ಗ್ಲೋ ಕೊಡ್ತಾ ಇದೆ ನನ್ನ ಫೇಸಲ್ಲಿ ಅಂತ. ನೀವೇನಾದರೂ ಸ್ಕಿನ್ ಕೇರ್ಗೆ ಬಿಗಿನರ್ ಆಗಿದ್ರೆ ಗೋ ಫಾರ್ ದಿಸ್ ಟೋನರ್. ಸೂಪರ್ಬಾಗಿ ವರ್ಕ್ ಆಗುತ್ತೆ. ಗ್ಲೋ ಆಗಿರ್ಬೋದು, ಮೇಕಪ್ಗೆ ಮುಂಚೆ ಕೊಡೋವಂಥ ಗ್ಲೋ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಮಾಡಬೇಕಾದ್ರೆ ಗ್ಲೋ ಕೊಡೋದಾಗಿರ್ಬೋದು. ಆ್ಯಂಡ್ ಇನ್ನೊಂದೇನು ಅಂದರೆ ನಿಮ್ಮ ಫೇಸ್ಗೆ ಹೈಡ್ರೇಷನ್ನ ಹೋಲ್ ಡೇ ಅದು ಲಾಕ್ ಮಾಡಿರುತ್ತೆ. ದಟ್ಸ್ ದ ಬೆಸ್ಟ್ ಥಿಂಗ್. ನಾನು ಈ ಟೋನರ್ನ ಡೈಲಿ ಯೂಸ್ ಮಾಡ್ತೀನಿ, ಸಮ್ಟೈಮ್ಸ್ ಟ್ವೈಸ್ ಕೂಡ ಯೂಸ್ ಮಾಡ್ತೀನಿ ಶೂಟ್ ಏನಾದರೂ ಇದ್ರೆ. ಆದರೂ ಕೂಡ ಇಷ್ಟೇ ಖಾಲಿ ಆಗಿದೆ. ಆಲ್ಮೋಸ್ಟ್ ನಂಗೆ ಇನ್ನಿದೂ 1.5 years ಬರುತ್ತೆ. ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿಲ್ಲ, ಇದು ನನಗೆ ಗಿಫ್ಟ್ ಆಗಿ ನನ್ನ ಸಿಸ್ಟರ್ ಕೊಟ್ಟಿದ್ದು, ಅದು ಮಾರ್ಚಲ್ಲಿ. ಅಂದರೂ ಕೂಡ ಇಷ್ಟೇ ಖಾಲಿ ಆಗಿದೆ. ಸೊ ನೀವೇನಾದರೂ ಒಂದು ಒಳ್ಳೆ ಟೋನನ್ನು ಸರ್ಚ್ ಮಾಡ್ತಾ ಇದ್ರೆ ಗ್ರ್ಯಾಬ್ ದಿಸ್ ಒನ್. ಬಿಕಾಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಕೂಡ ನಿಮಗೆ ಇದು ಆಲ್ಮೋಸ್ಟ್ 1.5 year 2 years ತನಕ ಬರುತ್ತೆ. ನಾನೊಂದು ಸ್ವಲ್ಪ ಟೋನರ್ಗಳಲ್ಲೆಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತೀನಿ. ಲೈಕ್ ನನ್ನ ಹತ್ರ ಲಿನೇಜ್ ಟೋನರ್ ಇದೆ, ಟಿರ್ಟೇ ಟೋನರ್ ಇದೆ, ಪ್ಲಮ್ದು ಕೂಡ ಟೋನರ್ ಇದೆ. ಬಟ್ ಇವೊಂದು ನಾನು ಅಷ್ಟು ಟೋನರ್ನ ಯೂಸ್ ಮಾಡಿದ್ರು ಕೂಡ ಐ ಗೋ ಬ್ಯಾಕ್ ಟು ದಿಸ್ ಟೋನರ್ ಬಿಕಾಸ್ ಇದು ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ನೀವು ರೀಸ್ಟಾಕ್ ಮಾಡಲೇಬೇಕಾಗಿರೋ ಪ್ರಾಡಕ್ಟ್ ಬಂದ್ಬಿಟ್ಟು ಲಿನೇಜ್ ಅವರ ಲಿಪ್ ಕೇರ್. ಇಟ್ಸ್ ಸಚ್ ಅ ಗುಡ್ ಪ್ರಾಡಕ್ಟ್. ನಿಮ್ಮ ಲಿಪ್ಸ್ನ ತುಂಬಾ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಆ್ಯಂಡ್ ವಿಂಟರ್ ಕೂಡ ಬರ್ತಾ ಇದೆ. ಆ್ಯಂಡ್ ಪರ್ಫೆಕ್ಟಾಗಿ ಮಾಯ್ಶ್ಚರೈಸ್ ಮಾಡುವಂಥ ಲಿಪ್ ಕೇರ್ ಇರೋದು ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಅಪ್ಲೈ ಮಾಡಬೇಕಾದ್ರೆ ಒಂಥರ ಬಟರಿ ಫೀಲಿಂಗ್ನ ಕೊಡುತ್ತೆ. ನಾನು ಅಪ್ಲೈ ಮಾಡಾದ್ಮೇಲೆ ಒಂಥರ ಕ್ರೀಮಿಯಾಗಿ ಫೀಲ್ ಆಗ್ತಾ ಇರುತ್ತೆ. ದಟ್ಸ್ ಅ ಗುಡ್ ಪಾರ್ಟ್ ಅಬೌಟ್ ದಿಸ್ ಲಿಪ್ ಕೇರ್. ಆ್ಯಂಡ್ ನೀವು ಒಂದ್ಸತಿ ನೀವು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಇನ್ನು ಬೇರೆ ಯಾವ ಲಿಪ್ ಕೇರು ಇಷ್ಟನೇ ಆಗಲ್ಲ, ಆ ಥರ ಆಗೋಗ್ಬಿಡುತ್ತೆ. ಆ್ಯಂಡ್ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು ಪಿಂಕ್ ಕಲರ್, ಒಂಥರ ಪಿಂಕ್ ಶೇಡ್ ಇತ್ತು, ಅದರಿಂದ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಇದನ್ನು ನನ್ನ ಸಿಸ್ಟರ್ ಬೈ ಮಾಡಿದ್ದು. ಆ್ಯಕ್ಚುಲಿ ಅವಳೇನು ಜಾಂಕುಕ್ ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬೈ ಮಾಡಿದ್ಲು. ಬಟ್ ನಾನು 1-2 ಸತಿ ಯೂಸ್ ಮಾಡಿದ್ಮೇಲೆ ಇದು ಕೂಡ ನಂಗೆ ಅಷ್ಟೇ ಇಷ್ಟ ಆಯಿತು. ಬಟ್ ನೆಕ್ಸ್ಟ್ ನಾನು ರೀಸ್ಟಾಕ್ ಮಾಡಬೇಕಾದ್ರೆ ನನಗೆ ಪರ್ಸ್ನಲಿ ಟಿಂಟೆಡ್ ಲಿಪ್ ಕೇರ್ಸು ಜಾಸ್ತಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಐ ವಾಂಟ್ ಟು ಟ್ರೈ ದ್ಯಾಟ್. ಇದು ನನ್ನ ರೀಸ್ಟಾಕ್ ವಿಡಿಯೋ ಆಗಿತ್ತು. ದಿಸ್ ಆರ್ ಮೈ OG ಪ್ರಾಡಕ್ಟ್ಸ್. ಇದನ್ನೇ ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಕಸ್ಮಾತ್ ನಾನು ಏನಾದರೂ ಪ್ರಾಡಕ್ಟ್ಸ್ನ ಅಪ್ಗ್ರೇಡ್ ಮಾಡಿದ್ರೆ ಐ ಡೂ ಲೆಟ್ ಯು ನೋ ಗೈಸ್. I hope you guys like this video. Until next time, bye bye.